ಬಾಲರಾಮನ ವಿಗ್ರಹದ ಫೋಟೋ ಬಿಡುಗಡೆಯಾಗಿಲ್ಲ. ಬಾಲರಾಮ ವಿಗ್ರಹ ಎಂದು ಬರ್ತಾ ಇರುವಂತಹ ಸುದ್ದಿ ಶುದ್ಧ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಬಾಲರಾಮನ ಮೂರ್ತಿಯ ಬಗ್ಗೆ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶ್ರೀರಾಮ ಜನ್ಮಭೂಮಿಯ ತೀರ್ಥಕ್ಷೇತ್ರದ ಪ್ರಧಾನ ಅರ್ಚಕರು ಇವರು. ಪ್ರಸ್ತುತ ಬಂದಿರುವಂತಹ ವಿಗ್ರಹದ ಫೋಟೋ ಬಾಲರಾಮನ ವಿಗ್ರಹದ್ದೇ ಅಲ್ಲ. ಮೂಲ ಬಾಲರಾಮ ವಿಗ್ರಹದ ಕಣ್ಣುಗಳನ್ನ ಇನ್ನೂ ಕೂಡ ತೆರೆದಿಲ್ಲ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನ ಬಿಚ್ಚಲಾಗುತ್ತೆ ಅಂತ ಪ್ರಧಾನ ಅರ್ಚಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗೇನು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲರೂ ಕೂಡ ಆ ಫೋಟೋನ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಆದ್ರೆ ಈಗ ಪ್ರಧಾನ ಅರ್ಚಕರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗೇ ನೀವು ನೋಡ್ತಾ ಇದ್ದೀರಲ್ಲ, ಆ ಬಾಲರಾಮನ ವಿಗ್ರಹ, ಆ ವಿಗ್ರಹ ಅದು ಅಲ್ವೇ ಅಲ್ಲ, ಅದು ಮೂಲ ವಿಗ್ರಹ ಅಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಪ್ರಾಣ ಪ್ರತಿಷ್ಠಾಪನೆ ಆಗೋವರೆಗೂ ಕೂಡ ಕಣ್ಣುಗಳನ್ನ ಬಟ್ಟೆಯಿಂದ ಕಟ್ಟಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಕಣ್ಣುಗಳನ್ನ ಆ ಬಟ್ಟೆಯನ್ನ ತೆಗೆಯಲಾಗುತ್ತೆ, ಬಟ್ಟೆಯನ್ನ ಬಿಚ್ಚಲಾಗುತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಪೂರ್ಣಗೊಳ್ಳುವ ಮೊದಲು ಬಹಿರಂಗಪಡಿಸಲ್ಲ. ಶ್ರೀರಾಮನ ವಿಗ್ರಹದ ಕಣ್ಣುಗಳನ್ನ ಬಹಿರಂಗಪಡಿಸಲಾಗುವುದಿಲ್ಲ. ಶ್ರೀರಾಮನ ಕಣ್ಣುಗಳು ಇರಬಹುದಾದ ವಿಗ್ರಹ ನಿಜವಾದ ವಿಗ್ರಹವಲ್ಲ ಅಂತ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಕಣ್ಣು ತೆರೆದಿರುವಂತಹ ಪ್ರತಿಮೆಯ ಚಿತ್ರಗಳು ವೈರಲ್ ಆಗ್ತಾ ಇವೆ. ಈ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಮಲಲ್ಲಾ ಮೂರ್ತಿಗೆ ಬಟ್ಟೆಯನ್ನ ಹೊದಿಸಲಾಗಿದೆ. ಆಯ್ಕೆಯಾದ ಬಾಲರಾಮನ ವಿಗ್ರಹದ ಕಣ್ಣುಗಳನ್ನ ಮುಚ್ಚಿದ್ದೇವೆ. ಹಲವು ರೀತಿಯಾದಂತಹ ಸಾಂಪ್ರದಾಯಿಕ ಒಂದು ಪರಿಪಾಠ ಅಂತ ಇರುತ್ತೆ. ಹಾಗಾಗಿ ನಾವು ಪ್ರಾಣ ಪ್ರತಿಷ್ಠಾಪನೆಯ ದಿವಸವೇ ಆ ಬಟ್ಟೆಯನ್ನ ಕಣ್ಣನ್ನ ಮುಚ್ಚಲಾಗಿರುವಂತಹ ಬಟ್ಟೆಯನ್ನ ತೆರೆಯಲಾಗುತ್ತೆ. ಆಗ ನಿಮಗೊಂದು ಸ್ಪಷ್ಟವಾದಂಥ ಚಿತ್ರಣ ಸಿಗಲಾಗುವಂಥದ್ದು. ಅಂದರೆ ಏನು ಆಯ್ಕೆಯಾಗಿದೆ, 3 ವಿಗ್ರಹಗಳಲ್ಲಿ ಆಯ್ಕೆಯಾಗಿರುವಂಥ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ವಿಗ್ರಹ ಆಯ್ಕೆಯಾಗಿದೆ ಅಲ್ಲ, ಆ ಆಯ್ಕೆಯಾಗಿರುವಂಥ ವಿಗ್ರಹಕ್ಕೆ ಈ ಕ್ಷಣಕ್ಕೂ ಕೂಡ ಬಟ್ಟೆಯನ್ನು ಕಟ್ಟಲಾಗಿದೆ ಕಣ್ಣುಗಳಿಗೆ. ಆದರೆ ಈಗ ವೈರಲ್ ಆಗ್ತಾ ಇರುವಂಥ ಫೋಟೋ ಅದೇನಿದೆಯಲ್ಲ ಅದು ಸುಳ್ಳು ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟರು. यदि शाम के वो आते हैं या और कोई समय निर्धारित होगा तो उसकी सूचना मिलेगी, उसके बाद जाएंगे और उनको यहाँ से ले जा कर के वहाँ स्थापित कर देंगे जहाँ पर वो नई मूर्ति की स्थापना हो चुकी है और वहाँ प्राण प्रतिष्ठा का कार्य शुरू हो रहा है। क्योंकि इसको ले जाने में और वहाँ स्थापित करने में इसका मुहूर्त नहीं है। ये तो एक प्रकार से व्यवहारिक है कि हाँ यहाँ से वहाँ चले गए, और इसमें न कि कोई नया काम होता है तब वह मुहूर्त देखा जाता है। ये पुराना है और नए मंदिर में जाना है, इसमें किसी मुहूर्त का जरूरी नहीं है। हाँ यह है कि वहाँ का कौन ले जाएगा यह आवश्यक है। पहले जब तिरपाल से अस्थायी मंदिर में लाए तो स्वयं मुख्यमंत्री जी थे, मुख्यमंत्री के द्वारा यह रामलला यहाँ आए थे। इसके बाद हो सकता किसी को करें जिसके द्वारा वह यहाँ से रामलला उठ करके और उस जगह जाए। हाँ टेंट रहा या अस्थायी मंदिर बना जहाँ दर्शन होता है तो मुख्यमंत्री लेकर के आए थे। और इस बार भी जब उनके शाम तक पता चला कि अभी हैं तो ये हो सकता है कि कल वो उन्हीं के हाथों से जाए, लेकिन ऐसा कुछ नहीं हुआ। या रुकने वाले हों और चले गए हों, इस रोक दिया गया हो, इसलिए इसमें कुछ समय नहीं मिलता कि क्यों रोक दिया गया। अब देखिए किसके द्वारा यहाँ से किसके हाथों से रामलला यहाँ से उठ करके वहाँ जाते हैं। या तो आज ही पता चल जाएगा शाम तक, नहीं तो कल सुबह होगा। नहीं हमारे पास सूचना आई थी ना, तो फिर पूछा गया तो फिर सूचना आई कि नहीं होगा कल। तो हमें जो सूचना मिली थी कि सवेरे 7 बजे निकलेंगे, लेकिन आया कि नहीं आज नहीं। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.